ಹಾಗೆ ಇಲ್ಲೆಲ್ಲ ಒಂದೊಂದು ಕೆಲಸಗಳು ಒಂದೊಂದು ಹಂತವಾಗಿ ನಡ್ಕೊಂಡು ಹೋಗ್ತಾ ಇದೆ. ತೆಂಗಿನ ಗಿಡದ ಸಾಲು ಭಾಳ ಚೆನ್ನಾಗಿ ಭಾಳ ಸ್ಟ್ರೈಟಾಗಿ ಮಾಡಿದೆ ನೋಡಿ. ತೆಂಗಿನ ಗಿಡ ಸ್ಟ್ರೈಟಾಗಿದೆ, ಇದು ನೋಡಲಿಕ್ಕೆ ಭಾಳ ಒಂದು ಶಿಸ್ತುಬದ್ಧವಾಗಿದೆ. ಅದೇ ರೀತಿ ಇದೇ ಸಾಲು ಈ ಕಡೆನೂ ಇಲ್ಲಿ ಕಂಟಿನ್ಯೂ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇದು ಕನೆಕ್ಟ್ ಮಾಡಿದ್ರೆ ಇದಕ್ಕೆ ಅಲ್ಲಿ ಇನ್ನೊಂದು ಇತ್ತಲ್ವ, ಮಾಡಿದೆ ಇನ್ನೊಂದು ಟೀ ಹಾಕಿದೆ ಅದಕ್ಕೆ, ಇಲ್ಲ ಕನೆಕ್ಟ್ರು ನೋಡಿ. ಇಲ್ಲಿ ಇವಾಗ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಹೆಬ್ಬೇವು, ಇಲ್ಲಿ ಹೆಬ್ಬೇವು ಬರುತ್ತೆ ಮಗನಿ. ಇದು ಮಹಾಗನಿ. ಇದು ಮಹಾಗನಿ ಆದಮೇಲೆ ಒಂದು ಹೆಬ್ಬೇವು ಆದಮೇಲೆ ಸಿಲ್ವರ್ ಆದಮೇಲೆ ಬಾಗೆ ಆದಮೇಲೆ ಪುನಃ ಮಹಾಗನಿ ಸ್ಟಾರ್ಟ್ ಆಗ್ತದೆ. ಹೆಬ್ಬೇವು, ಸಿಲ್ವರು, ಬಾಗೆ, ಹೀಗೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ನಿಮ್ಗೆ ಏನಾಗ್ತದೆ, ನಿಮ್ಗೆ ಏನಾದರೂ ಅರ್ಜೆಂಟಿಗೆ ಬೇಕು ಅಂದರೆ ಹೆಬ್ಬೇವು ಮತ್ತು ಬಾಗೆನ 5 ವರ್ಷ ಕಟ್ ಮಾಡಿಕೊಂಡ್ರೆ ಮಹಾಗನಿಯಿಂದ ಸಿಲ್ವರ್ಗೆ 16 ಅಡಿ ಗ್ಯಾಪ್ ಇರ್ತದೆ. ಇದನ್ನು ನೋಡಿಕೊಂಡು ನಿಮ್ಮ ಸ್ಟೇಜ್ ಪ್ರಕಾರ ನೀವು ಗಿಡಗಳನ್ನ ಹಾಕೊಳ್ಳೋದು ಒಳ್ಳೆಯದು. ಈಗ ನಾವು ಇಲ್ಲಿ 6 ಅಡಿಗೆ ಅಲ್ಲಿಂದ ಟ್ರೆಂಚ್ ಹೊಡೆದಿರೋದ್ರಿಂದ ಈ 4 ಅಡಿ ನಾವು SBMಗೆ ಜಾಗನೂ ಇಲ್ಲ ಆಯಿತು. ಅದ್ರ ಮಧ್ಯದಲ್ಲಿ ನೋಡಿ, 2 ಗಿಡದ ಮಧ್ಯದಲ್ಲಿ ಒಂದೊಂದು ಪಪ್ಪಾಯನ ಹಾಕಿದ್ದೇವೆ. ಇಲ್ಲಿ ಪಪ್ಪಾಯ, ಮತ್ತು ಈ ಗಿಡದ ಮಧ್ಯದಲ್ಲಿ ನಮಗಲ್ಲೊಂದು ಅರಳಿನ ಗಿಡ ಬರ್ತದೆ, ಕ್ಯಾಸ್ಟ್ ಆಯಿಲ್ ಅಂತ ಹೇಳ್ತೀವಲ್ಲ ಅದು. ಇಲ್ಲಿ ಪಪ್ಪಾಯ, ಇಲ್ಲೆಲ್ಲ ಬಾರ್ಡ್ರಿಗೆಲ್ಲ ನಾವು ಪಪ್ಪಾಯ ಹಾಕೊಂಡಿದ್ದೀವಿ. ಆಮೇಲೆ ನೀವು ಪಪ್ಪಾಯದ ಬದಲಿಗೆ ನೀವು ಏನಾದ್ರು ಬೇಕು ಅಂದರೆ ಕರಿಬೇವು ಹಾಕೊಳ್ಬೋದು. ಯಾಕೆಂದರೆ ಬಾರ್ಡ್ರಲ್ಲಿ ಯಾವಾಗಲೂ ಬಿಸಿಲು ಜಾಸ್ತಿ ಇರೋದ್ರಿಂದ ನೀವು ಪಪ್ಪಾಯನ ಬದಲಿಗೆ ಕರಿಬೇವನ್ನು ನೀವು ಬೇಕಾದರೆ ಹಾಕ್ಕೊಳ್ಬೋದು. ಹಾಗೆ ಈ ಬಾರ್ಡ್ರಲ್ಲಿ ಇದ್ರ ಪಕ್ಕದಲ್ಲಿ ನಮಗೆ ಲಾವಂಚವನ್ನು ನಾವು ಈ ಬಾರ್ಡ್ರಿಗೆ ಹಾಕೊಂಡಾಗ ಏನಾಗ್ತಂದರೆ ಅದು ಚರಂಡಿ ಮಣ್ಣು ಯಾವುದೇ ಕಾರಣಕ್ಕಾಗಡೆ ಅಲ್ಲಿ ಕುಸಿಯೋದಿಲ್ಲ. ಹೀಗೆ ಇದೆಲ್ಲ ಬಾರ್ಡ್ರ್ನಲ್ಲಿ ಗಿಡಗಳೆಲ್ಲ ಬರ್ತಾ ಇದೆ. ಹಾಗೆ ಈಗ ಪಕ್ಕದ ತೋಟದಲ್ಲಿ ಆ ಕಡೆ ಭಾಗದಲ್ಲಿ ಕಾಡು ಇರೋದ್ರಿಂದ ಮತ್ತು ಅಲ್ಲಿ ಸೋಲಾರ್ ಪ್ಲಾಂಟ್ ಏನೋ ಆಗಿರೋದ್ರಿಂದ ಅವು ಏನು ಕಾಡು ಗಿಡ ಏನು ಕಡಿಯೋದಿಲ್ಲ. ನಮ್ಮದೇನಪ್ಪ ಅಂದರೆ ತೋಟದ ಒಳಗಡೆ ಬೇಲಿ ಎಲ್ಲ ಆಗಿದ್ದೆ, ಅಲ್ಲಿ ಒಳಗಡೆ ಮಾತ್ರ ನಮ್ಮ ಕೆಲಸ. ನಾವು ಬೇಲಿಯಿಂದ ಹೊರಗಡೆ ಹೋಗಿ ಮಾಡೋದಿಲ್ಲ. ಅದು ಎಲ್ಲ ಮಾಲೀಕರು, ಅವ್ರ ಪಕ್ಕದ ಮಾಲೀಕರ ಜೊತೆ ಮಾತಾಡಿ ಅವರು ಅದನ್ನು ಮಾಡ್ಕೊಳ್ಬೇಕಷ್ಟೆ. ನಮ್ದು ಏನಿದ್ರು ಅದಕ್ಕೆ ನಾವು ಹೇಳೋದು, ನಿಮ್ಮ ಜಮೀನಿಗೆ ನಾವು ತೋಟ ಮಾಡೋಕ್ಕೆ ಬಂದಾಗ ಬೇಲಿ ಹಾಕಿರಬೇಕು ಅಂತ. ಯಾಕೆಂದರೆ ನಮಗೇನಿದ್ರು ಬೇಲಿ ಒಳಗಡೆ ಕೆಲಸ, ನಮ್ಮ ಕೆಲಸಗಾರರಾಗಲಿ ಯಾರೇ ಆಗಲಿ ಕೆಲಸ ಮಾಡೋಂಥ ಸಮಯದಲ್ಲಿ ಗೇಟಿಂದ ಹೊರಗಡೆ ನಾವು ಯಾರೂ ಹೊರಗಡೆ ಹೋಗೋದು ಇಲ್ಲ. ಮತ್ತು ಮಾಲೀಕರು ಬಿಟ್ಟು ಬಾಕಿ ಯಾರೇ ಬಂದರೂ ತೋಟದ ಒಳಗಡೆ ಗೇಟ್ ಒಳಗಡೆ ನಾವು ಸೇರಿಸೋದಿಲ್ಲ. ಹಾಗೆ ಒಂದು ನಿಯಮದಲ್ಲಿ ನಾವು ಕೆಲಸ ಮಾಡೋದು. ಇಲ್ಲಂದರೆ ಬಂದು ಎಲ್ಲ 38 ಥರದ ಪ್ರಶ್ನೆಗಳಿರ್ತವೆ, ಅವೇನು ಇವೇನು, ಹಾಗೆ ಏನು ಮಾಡೋದು, ಏನು ಮಾಡೋದು, ಇದು ಯಾಕೆ ಇದೆ ಹೀಗೆ ಅಂದರೆ ಅವ್ರಿಗೆ ನಾವು ಉತ್ತರ ಕೊಟ್ಕೊಂಡೇ ಟೈಮ್ ಆಗೋಗ್ತದೆ. ತುಂಬ ಜನ ನಮ್ಮ ವೀಕ್ಷಕರು ಹೇಳ್ತಾ ಇರ್ತಾರೆ, ನೀವು ಯಾವ ಜಾಗದಲ್ಲಿ ತೋಟ ಮಾಡ್ತಾಯಿದ್ದೀರಿ ಹೇಳಿ, ನಾನು ಅಲ್ಲೇ ಬಂದು ನೋಡ್ತೇನೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನೀವು ಬಂದರೆ ನಮಗೆ ಮಾತಾಡ್ಸೋಕ್ಕೂ ಆಗೋಲ್ಲ. ಮತ್ತು ನಾವು ನಮ್ಮ ಕೆಲಸಗಾರರು ತುಂಬ ಜನ ಇರ್ತಾರೆ, ಅದ್ರ ಮಧ್ಯದಲ್ಲಿ ನಿಮಗೆ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸಗಳು ನಡೆಯೋದಿಲ್ಲ. ಯಾಕೆಂದರೆ ಒಂದೊಂದು ಸಲ ನಾವು ಒಂದೊಂದು ಊರಿಂದ ಒಂದು ಊರಿಗೆ ಹೋಗಿರ್ತೀವಿ, 8-10 ವೆಹಿಕಲ್ಗಳು ತೊಗೊಂಡೋಗಿರ್ತೀವಿ, 30-40 ಜನ ಕೆಲಸಗಾರರು ಇರ್ತಾರೆ. ನಾವು ಹೋಗೋದು ಅಲ್ಲಿ ಮೇಯ್ನ್ ಏನಂದರೆ ನಮ್ಮ ಕೆಲಸ ಮುಗ್ಸೋಕ್ಕೆ ಅಂತೇಳಿ. ಅಲ್ಲಿ ನಾವು ಪಾಠ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ದುಡ್ಡು ಕೊಟ್ಟಿರೋ ಮಾಲೀಕರು ಇವ್ರಿಗೆ ಭಾಷಣ ಮಾಡೋಕ್ಕೆ ಬಿಟ್ಟಿದ್ದೀವ ಅಂತ ಕೇಳ್ತಾರೆ. ನೋಡಿ ಅಲ್ಲೆಲ್ಲ ಕ್ಯಾಮರಾ ಹಾಕ್ಕೊಂಡಿದ್ದಾರೆ, ಕ್ಯಾಮರಾ ಹಾಕ್ಕೊಂಡು ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಅಂತ ಗೊತ್ತಿರ್ತದೆ. ಕೆಲವು ಮಾಲೀಕರು ಹೊರಗಡೆ ಜನ ಬಂದು ತೋಟ ನೋಡೋದು ಅವ್ರಿಗೆ ಇಷ್ಟಪಡೋದಿಲ್ಲ ಅವರು. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗೂ ಕೂಡ ಸಮೇತ ನಾವೆಲ್ಲೂ ಇಂಥ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಬನ್ನಿ ಅಂತ ನಾವು ಅಲೋ ಮಾಡೋದಿಲ್ಲ. ಹಾಗೆ ಗಿಡಗಳು ಬರ್ತವೆ. ಹಾಗೆ ಇಲ್ಲಿ ಇದು ನಮ್ಮ ರೋಡು, ಈ ರೋಡ್ ಪಕ್ಕದಲ್ಲೂ ಅಷ್ಟೇ ಅಲ್ಲಿ ಜಟ್ರೋಪಾಲ್ ಬರ್ತದೆ. ಇಲ್ಲಿ SBMನಲ್ಲಿ ಮಹಾಗನಿ, ಬಾಗೆ, ಸಿಲ್ವರು, ಹೆಬ್ಬೇವು, ಹೀಗೆ ಇಲ್ಲಿ ಹಂತವಾಗಿ ಇಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಇದ್ರ ಮಧ್ಯದಲ್ಲಿ ಇಷ್ಟಾಗಲ್ಲ ಜಾಗ ಇಲ್ಲಿ ವಿಶಾಲವಾಗಿರುತ್ತೆ. ಇಲ್ಲಿ ರಸ್ತೆಯನ್ನು ನೀವು ಯಾವಾಗ ಬೇಕಾದ್ರೆ ಇಲ್ಲಿ ಬಳಸ್ಕೊಳ್ಬೋದು. ಈ ಪೈಪನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ತಿರ್ಗಾಡೋಕ್ಕೆ ರಸ್ತೆ ಆಗ್ತದೆ. ಈಗ ಅಲ್ಲಿ ಮಹಾಗನಿ ಇದೆಲ್ಲ ಆಗಿದ್ದೇವೆ. ಮುಂದೆ ಇದು ಹಂತವಾಗಿ ಕೆಲಸ ನಡ್ಕೊಂಡು ಹೋಗ್ತದೆ. ಅವಾಗ ಏನಾಯಿತು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ತೆ. ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿದಿನ ಗಿಡ ನೆಡಿ, ವಾತಾವರಣ ಉಳಿಸಿ, ಶಾಂತಿ ನೆಲೆಸಲಿ. ಯಾವ್ರಿಗೂ ಯುದ್ಧ ಆಗೋದು ಬೇಡ. ರೆಸಾರ್ಟ್ ಆನ್ ಮಾಡಿ
ಎಲ್ಲ ಹೇಳ್ತಾರೆ ವೈಜ್ಞಾನಿಕವಾಗಿ. ಆ ಹೊನ್ನೂರು ಪ್ರಕಾಶು ಹೇಳೋದೆಲ್ಲ ಕರೆಕ್ಟಾಗೇ ಇದೆ. ನಿಮಗೇನೂ ಇಲ್ಲ, ನೀವೇನೂ ಇಟ್ಕೊಂಡಿಲ್ಲ, ಸಚಿವರಾಗಲಿ ಸರ್ಕಾರ ಆಗಲಿ ಏನಿಲ್ಲ. ನೋಡ್ರಿ ಎಂಥ ಲಜ್ಜೆಗೆಟ್ಟ ವ್ಯವಸ್ಥೆ ನಮ್ಮದು ಅಂತ. ಕಬ್ಬು ಬೆಳೀತಾರೆ ರೈತರು, ಅದ್ರದ್ದು ಫ್ಯಾಕ್ಟ್ರಿಗೆ ದುಡ್ಡು ಕೊಟ್ಬಿಟ್ಟು ಕಬ್ಬಿಗೆ ರೇಟ್ ಕೊಡಿ ಅಂತಲೂ ಬೀದಿಗೆ ಬರಬೇಕು. ಆ ಕಬ್ಬು ತಗೊಂಡು ಮಾಲೀಕರು ಹರಿಸ್ಕೊಂಡು ತಿನ್ಕೊಂಡು ಎಲ್ಲ ಆದಮೇಲೆ ಆ ದುಡ್ಡು ಕೊಡಿ ಅಂತ ಕೇಳೋಕ್ಕೂ ರೋಡ್ಗೆ ಬರಬೇಕು ರೈತರು. ಅಂದರೆ ಆಗ ಯಾವ ಸ್ಥಿತಿಗೆ ತಂದಿಟ್ಟಿದ್ದೀರಿ? ರೆಸಾರ್ಟ್ ಓಪನ್ ಮಾಡೋದ್ರಿಂದ ಪ್ರಾಣಿಗಳಿಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ಮೊನ್ನೆ ಬಂದಲ್ಲಿ ಒಂದು ಹುಲಿ ಬಂದು ಸಾಯ್ತಲ್ಲ, ಯಾರು ಜವಾಬ್ದಾರಿ? ಅದೇ ಒಬ್ಬ ರೈತ ಏನಾದರೂ ಮಾಡಿದರೆ ಬಿಡ್ತಿದ್ರಾ? ಅದೇ ನಾನು ಮೊದಲೇ ಹೇಳ್ತೀನಲ್ಲ, ನಮ್ಮ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದು ಅನ್ನೋದೇ ಮೊದಲನೇ ಸುಳ್ಳು ಇದು. ಭಾಳ ಬೇಸರ ಆಗ್ತದೆ. ನಮ್ಮ ವ್ಯವಸ್ಥೆನ ಯೋಚನೆ ಮಾಡಿಕೊಂಡ್ರೆ ಅದನ್ನು ನಾವು ಹೇಗೆ ಹೇಳೋದು ಅಂತ ಗೊತ್ತಾಗೋದಿಲ್ಲ. ರೈತರ ಕಷ್ಟ, ಅವರ ನೋವು ನಲಿವು ಒಂದು ಸ್ವಲ್ಪ ಆದರೂ ಜ್ಞಾನ ಇದೆಯಾ? ಈ ಸರಿ ನೀವು ಸಾಧ್ಯವಾದರೆ ಹೇಳೋದು, ನಾನು ಈ 3 ಪಕ್ಷಕ್ಕೂ ಮತ ಕೊಡಬೇಡಿ, 3 ಜನರಿಗೂ ಮತ ಕೊಡಬೇಡಿ. ಯಾರೋ ಬೆಂಕಿ ಬಣ್ಣ, ಒಂಟೆ ಗುರುತು, ನಾಯಿ ಗುರುತು ಇಟ್ಕೊಳ್ತಲ್ಲ ಅವ್ರಿಗೆ ಓಟ್ ಹಾಕಿ, ಬೇರೆ ಯಾರಿಗೋ ಓಟ್ ಹಾಕಿ, ಇವ್ರಿಗೆ ಹಾಕ್ಬೇಡಿ. ಯಾಕೆಂದರೆ ಈ ವ್ಯವಸ್ಥೆನ ಭಾಳ ಕಷ್ಟ. ಅದೇ ಒಂದಿನ ಈಗ ಸರಿ ಹೋಗ್ತದೆ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ, ಯಾರು ಅಧಿಕಾರದಲ್ಲಿದ್ದಾರೆ, ಯಾರು ಪ್ರೈವೇಟ್ ಸ್ಕೂಲ್ ನಡೆಸ್ತಾ ಇದ್ದಾರೆ, ಯಾರು ಸಕ್ಕರೆ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ಯಾರು ಶ್ರೀಮಂತರಾಗಿದ್ದಾರೆ, ಯಾರು ಡಿಕ್ಲರೇಷನ್ ಕೊಡ್ತಾರಲ್ಲ ನನಗೆ 5 ಕೋಟಿ ಇದೆ, 6 ಕೋಟಿ ಇದೆ, 7 ಕೋಟಿ ಇದೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಯಾರಿಗೂ ಮತಾನೇ ಹಾಕೋಕೆ ಹೋಗ್ಬೇಡಿ. ಕೋಟ್ಯಾಧೀಶರು ಇರ್ರಿ ನಿಮ್ಮ ಮನೇಲಿ. ನೋಡಿ, ಯಾರೋ ಒಬ್ಬರು BPL ಒಂದು ಕಾರ್ ಇಟ್ಕೊಂಡ್ಬಿಟ್ರೆ ಅವ್ರಿಗೆ BPL ಕಾರ್ಡ್ ಕ್ಯಾನ್ಸಲ್ ಆಗ್ತದಂತೆ. ಇವ್ರದ್ದು ಸಾವಿರಾರು ಕೋಟಿ ಆಸ್ತಿ ಇರೋರು ಚುನಾವಣೆಗೆ ನಿಂತು ಪೆನ್ಷನ್ನು ತಗೊಳ್ತಾರೆ, ಆಮೇಲೆ ಎಲ್ಲ ಸೌಲಭ್ಯನ ತಗೊಳ್ತಾರೆ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಗೊತ್ತಿದೆಯಾ? ನಮ್ದೀಗ ಇಲ್ಲ, ಒಂದು ಫೋನ್ಗೆ ಒಂದು 150, 200 ರೂಪಾಯಿ, 300 ರೂಪಾಯಿ ಕರೆನ್ಸಿ ಹಾಕಿದ್ರೆ ಒಂದು ತಿಂಗಳು ಬರ್ತದೆ. ಅದೇ ಶಾಸಕರಿಗೆ, MP ಗಳಿಗೆ 9,000 ರೂಪಾಯಿ ಅಂತೆ ಒಂದು ಫೋನ್ಗೆ ಕರೆನ್ಸಿ ಹಾಕ್ಸಕ್ಕೆ ದುಡ್ಡು. ಆ 9,000 ಯಾರ್ಯಾರಿಗೆ? ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಸೇರಿಸಿನಾ ಅಲ್ಲ, ಅವ್ರ ನೆಂಟರುಗಳಿಗೆ ಎಲ್ಲ ಸೇರಿಸಿನಾ ಅದು ಅವ್ರ ಒಬ್ಬರಿಗೆ ಅಂತ ಗೊತ್ತಾಗ್ತದೆ. ಇಂಥದ್ದೆಲ್ಲ ವ್ಯವಸ್ಥೆನ ಸರಿಪಡಿಸ್ಬೋದಲ್ಲ. ಮೊನ್ನೆ ಗಂಟ ಪಾರ್ಲಿಮೆಂಟ್ ಹೌಸಲ್ಲಿ 1 ರೂಪಾಯಿಗೆ ಕಾಫಿ, 2 ರೂಪಾಯಿಗೆ ಊಟ. ಎಷ್ಟು? 1 ರೂಪಾಯಿಗೆ ಕಾಫಿ, 2 ರೂಪಾಯಿಗೆ ಊಟ ಕೊಡ್ತಾಯಿದ್ರು. ಯಾಕೆಂದರೆ ಎಲ್ಲ ಅಲ್ಲಿ ಬಡವರೇ ಇರೋದಲ್ವಾ. ಪಾರ್ಲಿಮೆಂಟ್ ಹೌಸಲ್ಲಿ ಎಲ್ಲ ಬಡವರೇ ಇರೋದು. ಈಗೇನೋ ಸ್ವಲ್ಪ ರೇಟ್ ಜಾಸ್ತಿ ಮಾಡಬೇಕು. ಆದರೆ ಈ ಶಾಸಕರಿಗೆ, ಸಚಿವರುಗಳಿಗೆ ಸ್ಯಾಲ್ರಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಯಾವ ಇದೂ ಇಲ್ಲ. ಆದರೆ ಪಾಪ ನಿರುದ್ಯೋಗದ ಯುವಕರು ಹಗಲು ರಾತ್ರಿ ಕಣ್ಣಿಗೆ ನೀರು ಹಾಕ್ಕೊಂಡು ಓದಿ ಪರೀಕ್ಷೆ ಪಾಸ್ ಮಾಡಿ ಬರೆದ್ರೆ ಅವ್ರಿಗೆ ಉದ್ಯೋಗ ಇಲ್ಲ. ಇದು ವ್ಯವಸ್ಥೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ಒಂದಿನ ಸರಿ ಹೋಗ್ತದೆ, ಹೋಗೇ ಹೋಗ್ತದೆ. ನಮ್ಮ ಭಾರತ ದೇಶ ಎಲ್ಲ ಸರಿ ಆಗ್ತದೆ, ಎಲ್ಲರಿಗೂ ಒಂದು ಅರಿವು ಬರ್ತದೆ, ತಿಳುವಳಿಕೆ ಬರ್ತದೆ. ಅಲ್ಲಿವರೆಗೂ ನಾವು ಕಾಯಬೇಕಷ್ಟೇ. ಮತದಾರರು ಎಚ್ಚರ ವಹಿಸ್ಕೊಳ್ಳಿ. ರೈತರು ನೀವು ಭಾರಿ ಒಗ್ಗಟ್ಟಾಗಬೇಕು, ಇಲ್ಲದಿದ್ದರೆ ನಿಮಗೆ ಉಳಿಗಾಲವೇ ಇಲ್ಲ. ಹುಲಿ, ಸಿಂಹ, ಕಾಡು ಮೇಯ್ನು ಸರ್ಕಾರ ವ್ಯವಸ್ಥೆ ಮಾಡ್ತಾ ಇರೋದೇ ರೈತರು ಜಮೀನ ಮಾರಾಟ ಆಗಿ ಉಚ್ಚೆತ್ತು ಹೋಗ್ಬಿಡ್ಲಿ. ಈ ಭೂಮಿ ಎಲ್ಲ ಖಾಸಗಿ ಅವ್ರ ಕೈಗೆ ಹೋಗ್ಬೇಕು, ದೊಡ್ಡ ದೊಡ್ಡ ಬಹುರಾಷ್ಟ್ರ ಕಂಪ್ನಿಯವ್ರಿಗೆ ಹೋಗ್ಬೇಕು. ರೈತರ ಕೈಲಿ ಭೂಮಿ ಉಳ್ಕೊಳ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಎಲ್ಲ ಪಕ್ಷದವರು, ಎಲ್ಲ ರಾಜಕಾರಣಿಗಳು ಒಂದೇ. ಅದರಿಂದ ಈ ಸಾರಿ ನೀವೇನು ಮಾಡಬೇಕಂದ್ರೆ, ರಾಜಕಾರಣಿಗಳನ್ನು ಸೋಲಿಸೋದು ತುಂಬ ಕಷ್ಟ ಏನಲ್ಲ. ನೀವು ಅವ್ರಿಗೆ ಈ ಸರಿ ಮತ ಹಾಕಬೇಡಿ ಅಷ್ಟೇ. ಅವರು ಸಕ್ಕರೆ ಫ್ಯಾಕ್ಟ್ರಿ ಮೋಹನಗರ ಆಗಿದ್ದರೆ, ಅವರು ಬಸ್ಸೇ ನಡೆಸ್ತಾ ಇರಲಿ, ಅವ್ರದ್ದೇನಾದರೂ ಇದೇ ಇಟ್ಕೊಂಡಿರಲಿ, ಅವ್ರು ಸ್ಕೂಲೇ ಇಟ್ಕೊಂಡಿರಲಿ, ಅಂಥವ್ರಿಗೆ ಮತ ಹಾಕಬೇಡಿ. ಯಾವನೋ ಒಬ್ಬ ನಿಮ್ಮ ಊರಲ್ಲಿ ಒಬ್ಬ ಬಡವನಿಗೆ ಓಟ್ ಹಾಕಿ. ರಾಜಕಾರಣಿಗಳು ಈಗಾಗಲೇ ರಾಜಕೀಯ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ ಅವ್ರು ಬಂದರೆ ನೀವು ಹಾಕಬೇಡಿ. ಇಂಡಿಪೆಂಡೆಂಟ್ ವ್ಯಕ್ತಿಗಳಿಗೆ ಮತ ಹಾಕಿ, ಅಥವಾ ಬೇರೆ ಪಕ್ಷ ಬಿಟ್ಟು ಬೇರೆಯವ್ರಿಗೆ ಮತ ಹಾಕಿ. ಇಲ್ಲದಿದ್ದರೆ ನಮಗೆ ಉಳಿಗಾಲ ಇಲ್ಲ. ನಮಸ್ತೆ.